ನಾಚಿಕೆ ಮಾನ ಮರ್ಯಾದೆ ಇದ್ರೆ ನಿಮ್ಗೆ 5 ವರ್ಷ 136 ಸ್ಥಾನ ಕೊಟ್ಟಿದ್ದಾರೆ. ಮರ್ಯಾದೆನ ಉಳಿಸ್ಕೊಳ್ಳಿ ಜಿಲ್ಲೆಯವರಾಗಿ. ರಾಜ್ಯದ ಪ್ರತಿಯೊಬ್ಬ ರೈತನ ಸ್ವಾಭಿಮಾನನ ನೀವು ಕೆಣಕಿದ್ದೀರಿ. ಅದರ ಪ್ರತಿಫಲನ ನೀವು 1 ವರ್ಷ ಆದ್ಮೇಲೆ ಎದುರಿಸಬೇಕಾಗುತ್ತೆ. ಕೋಟಿ ಕೋಟಿ ನುಂಗೋಕೆ ನಿಮ್ಮ ಸ್ವಾರ್ಥಕ್ಕೋಸ್ಕರ ಯೋಜನೆ ಮಾಡ್ತಾ ಇದ್ದೀರಿ, ಬಡವರಿಗೋಸ್ಕರ ಅಲ್ಲ. ಇವತ್ತಿನವರೆಗೂ ಜಿಲ್ಲಾಧಿಕಾರಿ ಬಂದು ನೀವ್ ಯಾಕೆ ಕೂತಿದ್ದೀರಾ ಅಂತ ಕೇಳಲಿಲ್ಲ. ಈ ಸ್ಥಳೀಯ ಶಾಸಕರು ಬಂದು ನೀವ್ ಯಾಕೆ ಕೂತಿದ್ದೀರಾ ಅಂತ ಕೇಳಲಿಲ್ಲ. ಏಕಾಏಕಿ ಅಧಿಕಾರಿಗಳನ್ನ ಕರ್ಕ ಬಂದು ನಾವು ಅಳತೆ ಮಾಡ್ತೀವಿ ಅಂದ್ರೆ ಮತ್ತೆ ಏನು ದನ ಕಾಯಕ ಪ್ರತಿಭಟನೆ ಮಾಡ್ತಾ ಇದ್ದದ್ದು. ನಮ್ಮನ್ನ ರಕ್ಷಣೆ ಮಾಡ್ಕೊಳಕ್ಕೆ ನಾವು ಇನ್ನೊಬ್ಬರು ಕೊಲೆ ಮಾಡಿದ್ರು ಅದು ಕಾನೂನಲ್ಲಿ ತಪ್ಪಿಲ್ಲ. ನಮ್ಮ ಆತ್ಮರಕ್ಷಣೆಗೆ. ಸರ್, ಈಗ ನಿನ್ನೆ ಸರ್ವೆ ಕಾರ್ಯ ಮಾಡಕ್ ಬಂದಂತಹ ಒಂದಷ್ಟು ಸರ್ಕಾರಿ ಅಧಿಕಾರಿಗಳನ್ನ ರೈತರು ತಡೆದಿದ್ರು. ಅವರಿಗೆ ಒಂದಷ್ಟು ಪೊರ್ಕೆಯಲ್ಲಿ ಹೊಡೆಯುವಂತಹ ಕೆಲಸಗಳು ರೈತ ಮಹಿಳೆಯರು ಮಾಡಿದ್ರು. ಈಗ ಅಂತಹ ರೈತರ ಮೇಲೆ FIR ಆಗಿದೆ. ಏನ್ ಹೇಳಕ್ಕೆ ಇಷ್ಟ? ಸರ್, 490 ದಿವಸದಿಂದ ಶಾಂತಿಯುತವಾಗಿ ಹೋರಾಟ ಮಾಡಿದ ರೈತರನ್ನ ಅವರ ಸಹನೆನ ಕೆಣಕಿದ್ರೆ ಒಬ್ಬ ಮನುಷ್ಯನ ತಾಳ್ಮೆ ಅನ್ನೋದು ಎಷ್ಟಿರುತ್ತೆ ಸರ್? 490 ದಿವಸದಿಂದ ಹೋರಾಟ ಮಾಡ್ತಾ ಇರೋಂಥವ್ರನ್ನ ಇವತ್ತಿನವರೆಗೂ ಜಿಲ್ಲಾಧಿಕಾರಿ ಬಂದು ನೀವ್ ಯಾಕೆ ಕೂತಿದ್ದೀರಾ ಅಂತ ಕೇಳಲಿಲ್ಲ. ಈ ಸ್ಥಳೀಯ ಶಾಸಕರು ಬಂದು ನೀವ್ ಯಾಕೆ ಕೂತಿದ್ದೀರಾ ಅಂತ ಕೇಳಲಿಲ್ಲ. 2 ವರ್ಷ ಹತ್ರ ಆಗ್ತಾ ಇದೆ. ಈಗ ಏಕಾಏಕಿ ಅಧಿಕಾರಿಗಳನ್ನ ಕರ್ಕ ಬಂದು ನಾವು ಅಳತೆ ಮಾಡ್ತೀವಿ ಅಂದ್ರೆ ಮತ್ತೆ ಏನು ದನ ಕಾಯಕ ಪ್ರತಿಭಟನೆ ಮಾಡ್ತಾ ಇದ್ದದ್ದು. ಮಕ್ಕಳನ್ನ, ಹಸುಕರುಗಳನ್ನ, ಗಂಡ, ಅತ್ತೆ, ಮಾವದಿರನ್ನ ಎಲ್ಲಾರನ್ನು ಬಿಟ್ಟು ಎಷ್ಟೊಂದ್ ಜನ ಹೆಣ್ಮಕ್ಳೆಲ್ಲ ಬಂದು ಕೂತಿದಾರಲ್ಲ, ಅವ್ರ ಸಹನೆಗೆ ಒಂದು ತಾಳ್ಮೆ ಬೇಡವೆ? ಏಕಾಏಕಿ ಬಂದು ನೀವು ಇದು ಮಾಡ್ತೀವಿ ಅಂತಂದ್ರೆ, ಈಗ ಒಬ್ಬ ಮನುಷ್ಯ ನಮ್ಮನ್ನ ರಕ್ಷಣೆ ಮಾಡ್ಕೊಳಕ್ಕೆ ನಾವು ಇನ್ನೊಬ್ಬರನ್ನ ಕೊಲೆ ಮಾಡಿದ್ರು ಅದು ಕಾನೂನಲ್ಲಿ ತಪ್ಪಿಲ್ಲ. ನಮ್ಮ ಆತ್ಮರಕ್ಷಣೆಗೆ ಅಲ್ವರ? ಅವ್ರ ಜಮೀನ್ ರಕ್ಷಣೆಗೆ ಅಧಿಕಾರಿಗಳ ಮೇಲೆ ಸಹಜ ಅದು. ಯಾಕೆ ಅವ್ರು ಏಕಾಏಕಿ ಬಂದ್ರು? ಯಾಕೆ ಇಲ್ಲಿ ಒಂದು ಗ್ರಾಮ ಸಭೆ ಮಾಡಿಲ್ಲ? ಯಾಕೆ ನೀವು ಮನವೊಲಿಸಕ್ ಬಂದಿಲ್ಲ? ಇಲ್ಲಿಗೆ ಬಂದು ನೀವು ಒಂದು ಮನವಿ ಕೇಳಿಲ್ವಲ್ಲ? ನೀವು ಏಕಾಏಕಿ ಅಳತೆ ಮಾಡಕ್ ಬಂದ್ರೆ ಏನು ಬಡವ್ರಿಗೆ ಜಮೀನ್ ಹಂಚಕ್ಕ ಅಕ್ವೈರ್ ಮಾಡ್ತಾ ಇರೋದು? ಸೈಟ್ ಹಂಚಕ್ಕ ಅಕ್ವೈರ್ ಮಾಡ್ತಾ ಇರೋದು ಏನಕ್ಕೆ? ಖಾಸಗಿ ಅವ್ರಿಗೆ ಮಾರ್ಕೊಳಕ್ಕೆ ನೀವು ಬಡವ್ರ ಜಮೀನ್ ಕಿತ್ತು ಮಾರ್ತೀರಾ? ಯಾರು ನಿಮ್ಗೆ ರೈಟ್ಸ್ ಕೊಟ್ಟವರು? ಏನಿದು ಹಿಟ್ಲರ್ ಸರ್ಕಾರನ? ಏನು ಸರ್ವಾಧಿಕಾರಿನ ನೀವು? ನಾಚಿಕೆ ಮಾನ ಮರ್ಯಾದೆ ಇದ್ರೆ ನಿಮ್ಗೆ 5 ವರ್ಷ 136 ಸ್ಥಾನ ಕೊಟ್ಟಿದ್ದಾರೆ. ಮರ್ಯಾದೆನ ಉಳಿಸ್ಕೊಳ್ಳಿ ಜಿಲ್ಲೆಯವರಾಗಿ. ಇಲ್ಲ ಅಂತಂದ್ರೆ ಕಲಿಸ್ತಾರೆ. ಇನ್ನೊಂದು 1 ವರ್ಷ 1.5 ವರ್ಷ ಇದೆ. ಏನ್ ನೀವೇನ್ ಪರ್ಮನೆಂಟ್ ಆಗಿ ಊಟ ಮಾಡ್ಕೊಂಡು ಕೂತ್ಕೊಳ್ಳಲ್ಲ. ಈ ಜನರ ಸಹನೆನ ಬರೀ ಬಿಡ್ದಿ ಸ್ವಾಭಿಮಾನಿ ಜನ ಅಲ್ಲ, ರಾಜ್ಯದ ಪ್ರತಿಯೊಬ್ಬ ರೈತನ ಸ್ವಾಭಿಮಾನನ ನೀವು ಕೆಣಕಿದ್ದೀರಿ. ಅದರ ಪ್ರತಿಫಲನ ನೀವು 1 ವರ್ಷ ಆದ್ಮೇಲೆ ಎದುರಿಸಬೇಕಾಗುತ್ತೆ. ಏನಂತ ಕೇಸ್ ಹಾಕಿದ್ದಾರೆ ಅಂತ ಹೇಳ್ಬೋದಾ ಜನಗಳಿಗೆ? ಸರ್, FIR ನೋಡ್ಲಿಲ್ಲ, ಬಟ್ ನಾನ್ ಬೇಲೇಬಲ್ ಕೇಸ್ ಹಾಕಿದ್ದಾರೆ. ಈಗ ನಾವು ಬೇಲ್ ಮೂವ್ ಮಾಡ್ತೀವಿ ಸರ್ ನಾಳೆ. ಈಗ ರೈತರನ್ನ ಬಂಧಿಸಿ ಅವರಿಗೆ ಜೈಲಿಗೆ ಹಾಕುವಂತ ಕೆಲಸ ಏನಾದ್ರು ಆರಂಭ ಮಾಡ್ತು ಅಂದ್ರೆ ಸರ್ಕಾರ, ನಿಮ್ಮ ನಡೆ ಹೆಂಗಿರುತ್ತೆ ಸರ್? ಈಗ ಇಷ್ಟೊತ್ತು ರೈತರನ್ನ ನಾವು ಮನವೊಲಿಸ್ದು. ಅವ್ರ ಉದ್ದೇಶ ಏನಿದೆ? ಇವರು ನಮ್ಮ ಮೇಲೆ FIR ಮಾಡಿದಾರಲ್ಲ, ನಮ್ಮನ್ನ ಜೈಲ್ ಕಳಿಸ್ತೀವಿ ಅವರು ಅಂತಾನೆ ಪಾಪ ಇಲ್ಲಿ ಬಂದು ಕೂತಿದ್ದಾರೆ. ಯಾರು ನಮ್ಮನ್ನ ಅರೆಸ್ಟ್ ಮಾಡ್ಲಿ ಅಂತಾನೆ ಬೆಳಗ್ಗೆಯಿಂದ ಬಂದು ಕೂತಿದ್ದಾರೆ. ಯಾವ ಪೊಲೀಸರು ಇಲ್ಲಿ ಬಂದಿರಿ ಅರೆಸ್ಟ್ ಮಾಡಿಲ್ಲ. ಆಮೇಲೆ ಸರ್, ನೆನ್ನೆ ಕಂದಾಯ ಇಲಾಖೆಯವ್ರ ಮೇಲೆ ಹಲ್ಲೆ ಆಗಿದೆ ಅಂತ ಹೇಳ್ತಾ ಇದ್ದೀರಿ. ಯಾರು ಕಂದಾಯ ಇಲಾಖೆಯವ್ರು ಕೇಸ್ ಕೊಟ್ಟಿದಾರ? ಯಾರೋ ಡ್ರೈವರ್, ಪ್ರೈವೇಟ್ ಡ್ರೈವರ್ ಹತ್ರ ಇಲ್ಲಿ ಪೊಲೀಸ್ ಹತ್ರ ಕಂಪ್ಲೇಂಟ್ ತಗೊಂಡಿದ್ರಿ. ಕಂದಾಯ ಇಲಾಖೆಯವ್ರು ಯಾಕೆ ಕೊಡ್ಲಿಲ್ಲ? ಅವ್ರಿಗೂ ಗೊತ್ತು ರೈತರು ಅಂತ. ಅವರು ರೈತರ ಪರವಾಗಿ ಇರೋದು. ನಿಮ್ಮ ಸ್ವಾರ್ಥಕ್ಕಷ್ಟೇ ಈ ಯೋಜನೆ ಮಾಡ್ತಾ ಇರೋದು. ಕೋಟಿ ಕೋಟಿ ನುಂಗೋಕೆ ನಿಮ್ಮ ಸ್ವಾರ್ಥಕ್ಕೋಸ್ಕರ ಯೋಜನೆ ಮಾಡ್ತಾ ಇದ್ದೀರಿ, ಬಡವ್ರಿಗೋಸ್ಕರ ಅಲ್ಲ. ಅಥವಾ ಮಾಗಡಿ ಕ್ಷೇತ್ರ ಜನಕ್ಕೋಸ್ಕರ ಅಲ್ಲ. ಯಾರೋ ಬಡವ್ರಿಗೆ ಸೈಟ್ ಕೊಡಂಗಿದ್ರೆ ಫ್ರೀಯಾಗಿ ಬಿಟ್ಕೊಟ್ಬಿಡೋರು. ಮಾಗಡಿ MLA ಬಾಲಕೃಷ್ಣ ಅವರು ಈ ವಿಚಾರಕ್ಕೆ ಸಂಬಂಧಪಟ್ಟಂತ ಒಂದು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ. ಕುಮಾರಸ್ವಾಮಿ ಚೇಲಾಗಳವರೆಲ್ಲ, ಕುಮಾರಸ್ವಾಮಿ ಅವರು ಹೇಳ್ಬಿಟ್ಟು ಮಾಡಿಸಿರೋದು, ಯಾರು ರೈತರಲ್ಲ, ಅವ್ರು ಇಲ್ಲಿ ಒರಿಜಿನಲ್ ರೈತರಲ್ಲ, ಚೇಲಾಗಳು ಮಾಡಿರುವಂತ ಕೆಲಸ, ಅವ್ರ ಮೇಲೆ ಕ್ರಮ ಆಗದೆ ಇದನ್ನ ಅಂದ್ರೆ ಸರ್ವೆ ಕಾರ್ಯನ ಯಾವುದೇ ಕಾರಣಕ್ಕೂ ಯಾರೇ ಬಂದ್ರು ನಾವು ನಿಲ್ಸಲ್ಲ ಅಂತ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ. ಅವರು ಯೋಗ್ಯರಾಗಿದ್ರೆ ಈ ತರ ಮಾತಾಡ್ತಾರಲ್ಲ, ಅಯೋಗ್ಯರಾಗಿರೋದ್ ಮಾತಾಡ್ತಾರ. ಅವ್ರು ತಾಕತ್ತಿದ್ರೆ ಬರ್ಲಿ ಇಲ್ಲಿಗೆ, ಬೈರ್ಮಂಗಲ ಸರ್ಕಾರಕ್ಕೆ ಬರ್ಲಿ. ಸರ್ಕಾರಕ್ಕೆ ಪಾಣಿ ಹಿಡ್ಕೊಂಡ್ ಬಂದಿದ್ರಲ್ಲ ಕುಮಾರಣ್ಣ ಬಂದಾಗ, ಅವ್ರು ಯಾಕೆ ಅವತ್ತು ಕೈಗೆ ಬಳೆ ತೊಡ್ಕೊಂಡಿದ್ರ? MLA ಬಾಲಕೃಷ್ಣ ಅವರು ತಾಕತ್ತಿದ್ರು ಬರ್ಬೇಕಾಯ್ತು. ಅವತ್ತು ಪಾಣಿ ಹಿಡ್ಕೊಂಡು ಆಧಾರ್ ಕಾರ್ಡ್ ಹಿಡ್ಕೊಂಡು ಬಂದಿದ್ರಲ್ಲ. ಇಲ್ಲಿರೋರು ಯಾರು ಏನ್ ಮಂಡ್ಯದಿಂದ ಕರ್ಕೊಂಡ್ ಬಂದಿವ್ರ? ಜನ ಕೂತಿರೋರೆಲ್ಲ ಯೋಜನೆ ಇದು ಸಂಬಂಧಪಟ್ಟವ್ರೆ, ಆ ಭೂಮಿ ಕಳ್ಕೊಳ್ತಾ ಇರೋರೆ. ಇವ್ರ ತರ ಬಾಡಿಗೆಯವ್ರನ್ನ, ಜಮೀನು ಇಲ್ದೇ ಇರೋರ್ನ, ಬಡವ್ರನ್ನ ಕರ್ಕೊಂಡ್ಬಂದು ದುಡ್ಡು ಕೊಟ್ಟು ಕರ್ಕೊಂಡ್ಬಂದು ಕೂರ್ಸಿಲ್ಲ ಅಲ್ಲಿ. ಯಾರು ಯೋಜನೆಗೆ ಜಮೀನ್ ಹೋಗಲು ಅಂತವ್ರು ಕುತ್ಕೊಂಡಿದ್ದಾರೆ ಅಲ್ಲಿ. ಆ ಕೆಲಸ ನಾವು ಮಾಡ್ತಾ ಇಲ್ಲ. ನಾವು ಯಾರು ನಿಜವಾದ ರೈತರಿದ್ದಾರೆ ಅವ್ರ ಪರವಾಗಿ ನಿಲ್ಲಕ್ ಬಂದಿದೀವಿ ನಾವು. ಇವ್ರಿಗೆ ನಾಚಿಕೆ ಮಾನ ಮರ್ಯಾದಿದ್ರೆ ಶಾಸಕರಿಗೆ ಇಷ್ಟು ದಿನ ಸತ್ತೋಗಿದ್ದಾರೆ ಅನ್ಕೊಂಡಿದ್ದಾರೆ ಬೈರ್ಮಂಗಲ ಜನ. ಬಂದಿಲ್ಲ ಅವ್ರು ಇಲ್ಲಿವರೆಗೂ. ಬರ್ಬೇಕಾಯ್ತು ಅವ್ರು ಬದುಕಿದ್ರೆ. ಬರೀ ಮಾಧ್ಯಮದಲ್ಲಿ ಮಾತಾಡೋದಲ್ಲ, ತಾಕತ್ತಿದ್ರೆ ಬರ್ರಿ ಬೈರ್ಮಂಗಲ ಕ್ರಾಸ್ಗೆ. ನಿಮಗ್ ತಾಕತ್ತಿದ್ರೆ
ಅದು ಬಿಟ್ಟು ಬರೀ ಮಾಧ್ಯಮದಲ್ಲಿ ಮಾತಾಡ್ತೀರಲ್ಲ. ಈ ಕೇಸ್ ಹಾಕಿದ್ರ ಹಿಂದೆನೂ ಅವ್ರದ್ದು ಏನಾದ್ರು ಪಾತ್ರ ಇದೆ ಅಂತ ನಿಮ್ಗೆ ಅನ್ಸುತ್ತಾ? ಖಂಡಿತ ಅವ್ರದೇ ಷಡ್ಯಂತ್ರ. ಇಲ್ಲಿ ಯಾರು ಪ್ರಮುಖರು ಇರ್ತಾರೆ, ಯಾರು ಹೋರಾಟ ಮಾಡ್ತಾ ಇದಾರೆ ಅಂತವ್ರನ್ನ ಜೈಲ್ ಕಳಿಸ್ಬಿಟ್ಟು ಇವರು ಅಳತೆ ಮಾಡ್ಕೊಂಡು ಯೋಜನೆ ಸ್ಟಾರ್ಟ್ ಮಾಡೋಣ ಅಂತ ಅವ್ರನ್ನ ಕೊಟ್ಟಿದ್ದಾರೆ. ಬಾಲಕೃಷ್ಣ ಅವ್ರ ಮನೆಗೆ ನುಗ್ಗಕ್ಕೆ ರೆಡಿ ಮಾಡ್ತಾರೆ ಜನ. ಮೇಲೆ ಹುಷಾರಾಗಿರ್ಬೇಕು ಬಾಲಕೃಷ್ಣ ಅವರು. ರೈತರನ್ನ ಬಹಳ ತಾಳ್ಮೆ ಪರೀಕ್ಷೆ ಮಾಡ್ತಾ ಇದ್ದೀರಿ. ನಿಮ್ಮ ಮನೆಗೆ ನುಗ್ಗುತ್ತಾರೆ ರೈತರು, ವೆಯ್ಟ್ ಮಾಡಿ, ನಿಮ್ಮ ಮನೆಗೆ ಬರ್ತಾರೆ ಬಸವಶ್ರೀ ನಗರಕ್ಕೆ.